ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಚಿಕನ್ನಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕೆ ಚಿಕನ್ ಚಟ್ಪಟಿ ಅಂತ ಹೇಳ್ತೀವಿ. ಇದು ಫುಲ್ ಚಿಕನ್ ಫ್ರೈ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು, ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1.5 ಸ್ಪೂನು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಬೇಕಾಗಿರೋಷ್ಟು ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಮತ್ತು ನಾನು ಇದಕ್ಕೆ ವಿನಿಗರ್ ಹಾಕಬೇಕು. ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ 1/4 ಗಂಟೆ ನಾವು ನೆನೆಸಿಟ್ಕೋಬೇಕು. ಆ್ಯಕ್ಚುಲಿ ಇದನ್ನು ಮಾಡೋದಕ್ಕೆ, ಚಟ್ಪಟಿ ಮಾಡೋದಕ್ಕೆ ವಿನಿಗರ್ ಹಾಕ್ತಾರೆ. ಆದರೆ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ವಿನಿಗರ್ ಬದಲು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದವರು ವಿನಿಗರು ಹಾಕ್ಕೋಬೋದು, ಮೊಸರು ಇಲ್ಲಾಂದರೆ ಮೊಸರು ಹಾಕ್ಕೋಬೋದು. ಎರಡೂ ಇಲ್ಲಾಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಎಲ್ಲನೂ ಚೆನ್ನಾಗಿ ಕಲಸಿ ಟೇಸ್ಟ್ ನೋಡಿಕೊಂಡು 1/4 ಗಂಟೆ ಕಾಲ ಇದನ್ನು ನೆನೆಸ್ಬೇಕು. ನಂತರ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಷ್ಟು ನಮಗೆ ಸಾಫ್ಟ್ ಆಗಬೇಕೋ ಅಷ್ಟು ಸಾಫ್ಟಾಗಿ ನಾವು ಬೇಯಿಸ್ಕೋಬೇಕು. ಕೆಲವರಿಗೆ ಸ್ವಲ್ಪ ಚಿಕನ್ ಗಟ್ಟಿಗಿರಬೇಕು, ಕೆಲವರಿಗೆ ಸಾಫ್ಟಾಗಿರಬೇಕು. ನಮಗೆ ಯಾವ ಥರ ಬೇಕೋ ಆ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಬೇಯಿಸ್ಕೊಂಡು ಇನ್ನು ಬೇಯ್ತಾ ಸ್ವಲ್ಪ ಡ್ರೈ ಆಗೋ ಟೈಮಿಗೆ ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ. ಅಕಸ್ಮಾತ್ ಚಿಕನ್ ಕ್ವಾಂಟಿಟಿ ಕಮ್ಮಿ ಇದೆ ಅಂತಂದರೆ ಒಂದು ಅರ್ಧ ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಮಸಾಲೆ ಎಲ್ಲ ಜಾಸ್ತಿ ಬೇಡ. ಇದಕ್ಕೆ ತುಂಬ ಸಿಂಪಲ್ ಆಗಿರೋಂಥ ರೆಸಿಪಿ ಇದು. ಯಾವುದೇ ರೀತಿ ಕಲರ್ ಕೂಡ ಬೇಡ. ಇದು ನಾವು ತಿರುಗಿಸ್ತಾ ಎಷ್ಟು ಒಳ್ಳೆ ಕಲರ್ ಬರುತ್ತೆ ಅಂತಂದರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ. ಮತ್ತು ಇದನ್ನು ನಾವು ಬೇಯಿಸ್ತಾ ಒಳ್ಳೆ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಚಿಕನಿಗೆ ಎಷ್ಟು ಚೆನ್ನಾಗಿ ಹಿಡ್ಕೊಳುತ್ತೆ ಅಂತಂದರೆ, ಕಬಾಬಿಗೆ ಯಾವ ರೀತಿ ಮಸಾಲೆ ಹಿಡ್ಕೊಳುತ್ತೋ ಆ ರೀತಿ ಇದಕ್ಕೆ ಹಿಡ್ಕೊಳುತ್ತೆ ಮಸಾಲೆ. ಆದರೆ ಅದು ತಿನ್ನಬೇಕಾದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಯಾವಾಗಲೂ ನಾವು ಕಬಾಬ್ ಮಾಡ್ಕೊಂಡು ತಿಂತಾ ಇರ್ತೀವಿ. ಆದರೆ ಈ ಎಣ್ಣೆ ಪದಾರ್ಥ ಜಾಸ್ತಿ ತಿನ್ನಬಾರ್ದು ಅಂತಂದು ಹೇಳೋಂಥವ್ರಿಗೆ ಈ ರೀತಿ ಒಂದ್ಸತಿ ಮಾಡಿಕೊಂಡು ಕೊಟ್ಟು ನೋಡಿ. ಜಾಸ್ತಿ ಎಣ್ಣೆ ಎಲ್ಲ ನಾವು ಹಾಕೋದಿಲ್ಲ. ಇದಕ್ಕೆ 3ರಿಂದ 5 ಸ್ಪೂನ್ ಹಾಕಿದ್ರೆ ಜಾಸ್ತಿ ಇದಕ್ಕೆ. ಯಾಕೆಂದರೆ ಚಿಕನಲ್ಲೂ ಕೂಡ ಎಣ್ಣೆ ಬಿಡುತ್ತೆ ಬೇಯ್ತಾ. ಹಾಗಾಗಿ ಇದಕ್ಕೆ ಜಾಸ್ತಿ ಎಣ್ಣೆ ಏನು ಬೇಡ. ನಾನು 1.5 kg ತೊಗೊಂಡಿದ್ದೆ. ಆದರೆ ಬಾಣಲಿ ಚಿಕ್ಕದಾಗಿರೋದಕ್ಕೋಸ್ಕರ ಅರ್ಧ ತೆಗೆದ್ಬಿಟ್ಟು ಅರ್ಧದಲ್ಲಿ ಮಾಡ್ತಾಯಿದ್ದೀನಿ ನಾನು. ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಇದಕ್ಕೆ ತಿರುಗಿಸೋದಕ್ಕೆ ಚುಂಚ್ಕನ ಇಟ್ಕೋಬೇಕು. ಬೇರೆ ಸೌಟ್ ಇಟ್ಕೊಂಡ್ವಿ ಅಂದರೆ ಚಿಕನ್ ಒಡೆದೋಗುತ್ತೆ. ಈ ರೀತಿ ನಮಗೆ ಕೆಳಗಡೆಯಿಂದ ತೆಗೆದು ಮೇಲ್ಗಡೆಗೆ ಹಾಕಬೇಕಾದ್ರೆ ನಮಗೆ ಚಿಕನ್ ಒಡೆಯೋದಿಲ್ಲ. ಮತ್ತು ಅದನ್ನು ತಿರುಗಿಸ್ಬೇಕಾದ್ರೆ ಎಣ್ಣೆ ಹಾಕಿರ್ತೀವಲ್ಲ, ಪೂರ್ತಿ ಡ್ರೈ ಆಗುತ್ತೆ. ಅಲ್ಲಿ ತನಕ ನಾವು ಮಾಡ್ಕೊಳ್ತಾ ಇರಬೇಕು. ಈ ಚಿಕನ್ನ ನಾವು ಪಾರ್ಟಿಗಳು ಮಾಡಬೇಕಾದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬರೀ ಬಾಯಿಗೆ ಕಬಾಬ್ ತಿನ್ನಂಗೆ ತುಂಬ ಚೆನ್ನಾಗಿರುತ್ತೆ ಪಾರ್ಟಿಗಳಿಗೆ. ಆಮೇಲೆ ಬೇಳೆ ಸಾರು, ಸೊಪ್ಪು ಸಾರು, ಅದಕ್ಕೂ ಅಲ್ಲ, ಬಿರಿಯಾನಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಕಬಾಬ್ ಮಾಡ್ಕೊಂಡು ತಿನ್ನೋರು ಬಿರಿಯಾನಿಗೆ ಒಂದ್ಸತಿ ಈ ರೆಸಿಪಿ ಕೂಡ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳಿಂದ ದೊಡ್ಡವ್ರ ತನಕ ತಿನ್ಬೋದು. ಯಾಕೆಂದರೆ ಜಾಸ್ತಿ ಎಣ್ಣೆ ಇರೋದಿಲ್ಲ. ಫ್ರೆಂಡ್ಸ್, ನೀವು ಈ ರೆಸಿಪಿನ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.